ಇದನ್ನ ಪುರಸ್ಕರಿಸುತ್ತಾ ನ್ಯಾಯಾಲಯ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ದರ್ಶನ್ ಸೇರಿದಂತೆ ಒಟ್ಟು 5 ಬೇಲ್ ಭವಿಷ್ಯ ನಿರ್ಧಾರ ಆಗೋದಿದೆ. ಇದೇ ಸಂಬಂಧ ಇವತ್ತು ವಿಚಾರಣೆ ಕೂಡ ನಡೀತಾ ಇದೆ. ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಇನ್ನುಳಿದ 3 ಆರೋಪಿಗಳ ಜಾಮೀನು ಅರ್ಜಿಯ ವಿಚಾರಣೆ ಶನಿವಾರಕ್ಕೆ ಆಗ್ರಹಿಸಿದ್ರು. 26ನೇ ತಾರೀಕಿಗೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಪವಿತ್ರ ಗೌಡ ಪರ ವಕೀಲರು 23ನೇ ತಾರೀಕಿಗೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಿ ಅಂತ ಕೇಳಿದ್ರು. 26ಕ್ಕೆ ಮುಂದೂಡಲಾಗಿದೆ ವಿಚಾರಣೆಯನ್ನ. ಅಲ್ಲಿಗೆ ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದ 4 ಮಂದಿ ಆರೋಪಿಗಳಿಗೆ ಜೈಲೇ ಗತಿ. ಆಚೆ ಇರೋದು ದರ್ಶನ್ ಒಬ್ಬರೇ ಇಂಟ್ರಿಮ್ ಬೇಲ್ ಮೇಲೆ. ನವೆಂಬರ್ 26ಕ್ಕೆ ಮತ್ತೊಂದು ಸುತ್ತಿನ ವಿಚಾರಣೆಯನ್ನ ನಡೆಸಲಿದೆ ಕೋರ್ಟ್. ಅಲ್ಲಿವರೆಗೂ ಪವಿತ್ರ ಗೌಡ ಜೈಲಲ್ಲೇ ಇರುವಂತಹ ಅನಿವಾರ್ಯತೆ. ಇನ್ನೊಂದಷ್ಟು ರಿಲ್ಯಾಕ್ಸೇಷನ್ಗೆ ಬಯಸ್ತಾ ಇದ್ದ ದರ್ಶನ್ಗೂ ಕೂಡ ನಿರಾಸೆ. ಈಗೇನಿದ್ರು 6 ವಾರಗಳ ಅವಧಿಗೆ ಮಾತ್ರ ಜಾಮೀನು ಸಿಕ್ಕಿತ್ತು. ಈಗ ಈ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಏನಾದ್ರೂ ಪಾಸಿಟಿವ್ ರಿಸಲ್ಟ್ ಬಂದಿದ್ರೆ ದರ್ಶನ್ಗೂ ಕೊಂಚ ರಿಲೀಫ್ ಆಗಿರ್ತಿತ್ತು. ಆದ್ರೆ ಪವಿತ್ರ ಗೌಡ, ದರ್ಶನ್ ಇಬ್ಬರಿಗೂ ಕೂಡ ಸದ್ಯಕ್ಕೆ ರಿಲೀಫ್ ಇಲ್ಲ. 26ನೇ ತಾರೀಕಿನವರೆಗೆ ಯಥಾಸ್ಥಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ನೀಡ್ತಾ ಹೋಗ್ತಾರೆ. ಶ್ರೀಪಾದ್, 26ನೇ ತಾರೀಕಿಗೆ ಮುಂದೂಡಲ್ಪಟ್ಟಿದೆ ಈ ಜಾಮೀನು ಅರ್ಜಿಗಳ ವಿಚಾರಣೆ. ಏನೆಲ್ಲ ಆರ್ಗ್ಯುಮೆಂಟ್ ಆಯ್ತು ಕೋರ್ಟ್ನಲ್ಲಿ ಪ್ರಮುಖವಾಗಿ? ನಾವು ಹೇಳಿದ್ದೆ ವೈದ್ಯಕೀಯ ವರದಿ ನಮ್ಮ ಕೈ ಸೇರಿಲ್ಲ. ಮುಖ್ಯವಾಗಿ ಜಾಮೀನು ಕೂಡ ಸ್ಪಷ್ಟವಾಗಿ ಕೊಟ್ಟಿದ್ದ ಸೂಚನೆ ಏನಂದ್ರೆ ಧ್ವನಿ ಸರಿಯಾಗಿ ತಲುಪ್ತಾ ಇಲ್ಲ. ಎನಿವೆ, ಧನ್ಯವಾದ ಶ್ರೀಪಾದ್ ಮಾಹಿತಿಗಾಗಿ. ಜಾಮೀನು ಕೋರಿ ಇವತ್ತು 5 ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಅರ್ಜಿಯನ್ನ ಸಲ್ಲಿಸಿದ್ರು. ಹೈಕೋರ್ಟ್ನಲ್ಲಿ ಇವತ್ತು ಅದರ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಯಿತು. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅತಿ ಶೀಘ್ರದಲ್ಲೇ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ ಅನ್ನೋದನ್ನ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ದರ್ಶನ್ ಆರೋಗ್ಯದ ನೆಪದ ಮೇಲೆ, ಆರೋಗ್ಯದ ಕಾರಣಕ್ಕೆ ಮಧ್ಯಂತರ ಜಾಮೀನು ಪಡೆದು ಆಚೆ ಇರುವ ದರ್ಶನ್ ಅವರ ಮೆಡಿಕಲ್ ರಿಪೋರ್ಟ್ಸ್ ಕೋರ್ಟ್ಗೆ ಯಾಕೆ ಸಬ್ಮಿಟ್ ಆಗಿಲ್ಲ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೇಳಿದ್ರು. ಯಾವಾಗ ಸಿವಿ ನಾಗೇಶ್, ದರ್ಶನ್ ಪರ ವಕೀಲರು ಆ ಮೆಡಿಕಲ್ ರಿಪೋರ್ಟ್ಗಳನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ರು, ಆಗ ದರ್ಶನ್ ಆಪರೇಷನ್ ದಿನಾಂಕದ ಬಗ್ಗೆ ಸ್ಪೆಸಿಫಿಕ್ ಆಗಿ ಪ್ರಶ್ನೆ ಕೇಳಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಯಾಕೆ ಇಷ್ಟು ದಿನಗಳ ಕಾಲ ಆಪರೇಷನ್ ಮಾಡಿಸ್ಕೊಂಡಿಲ್ಲ, ಯಾವಾಗ ಆಪರೇಷನ್ ದಿನಾಂಕವನ್ನ ಸ್ಪೆಸಿಫೈ ಮಾಡಲಾಗುತ್ತೆ ಅನ್ನೋ ಅಂಶವನ್ನ ಕೂಡ ಪ್ರಶ್ನೆಯಾಗಿ ಕೇಳಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಇದಾದ ನಂತರದಲ್ಲಿ ಪವಿತ್ರ ಗೌಡ ಪರ ವಕೀಲರು ಶನಿವಾರ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಿ ಅಂತ ಹೇಳಿ ಮನವಿ ಮಾಡಿದ್ರು. ಕೋರ್ಟ್ ಇದೀಗ ಇದೇ ತಿಂಗಳ 26ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿದೆ. ಆ ಮೂಲಕ ಪವಿತ್ರ ಗೌಡ ಇನ್ನೊಂದಷ್ಟು ದಿನಗಳ ಕಾಲ ಪರಪ್ಪನಾಗ್ರಹಾರ ಕಾರಾಗೃಹದಲ್ಲೇನೆ ಕಾಲ ಕಳೆಯೋದು ಅನಿವಾರ್ಯ. ಶ್ರೀಪಾದ್ ಪಾಟೀಲ್ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ. ಶ್ರೀಪಾದ್, ಈಗ 26ನೇ ತಾರೀಕಿಗೆ ವಿಚಾರಣೆ ಮುಂದೂಡಲ್ಪಟ್ಟಿದೆ ಸರಿ, ಆದ್ರೆ ಆಪರೇಷನ್ ಡೇಟ್ ಬಗ್ಗೆ ಬಹಳ ಸ್ಪೆಸಿಫಿಕ್ ಆಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರಶ್ನೆ ಕೇಳಿದ್ದಾರೆ. ಏನನ್ನು ಸೂಚಿಸುತ್ತಿದ್ದು ಅಂತ? ಸುಮಾರು ವಾದ ಆರಂಭ ಮುಖ್ಯವಾಗಿ ಫೋಕಸ್ ಮಾಡಿದಂತ ವಿಚಾರ ಏನಂತಂದ್ರೆ ಸರ್ಜರಿ ಡೇಟ್ ತಿಳಿಸಬೇಕು. ಆದ್ರೆ ಸರ್ಜರಿ ಡೇಟ್ ಇನ್ನೂವರೆಗೂ ತಿಳಿಸಿಲ್ಲ. ನಂಬರ್ 1. ನಂಬರ್ 2, ಮತ್ತೊಂದು ವಿಚಾರ ಮುಖ್ಯವಾಗಿ ವೈದ್ಯಕೀಯ ವರದಿ ಏನಿದೆ ಅದು ನಮ್ಮ ಸಬ್ಮಿಟ್ ಮಾಡಬೇಕಾಗಿತ್ತು, ಅದೂ ಇಲ್ಲ. ಡೀಟೇಲ್ಸ್ನೊಂದಿಗೆ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ್, 26ನೇ ತಾರೀಕಿಗೆ ಜಾಮೀನು ಅರ್ಜಿಗಳ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಆದರೆ ದರ್ಶನ್ ಅವರ ಆಪರೇಷನ್ ದಿನಾಂಕದ ಬಗ್ಗೆ ಪ್ರಶ್ನೆ ಕೇಳಲಾಯಿತು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರಿಂದ. ಯಾವ ರೀತಿ ಸಂದೇಶ ಕೊಡುತ್ತೆ ಈ ಸ್ಪೆಸಿಫಿಕ್ ಆಗಿ ಆಪರೇಷನ್ ದಿನಾಂಕದ ಚರ್ಚೆ ಇವತ್ತು ಕೋರ್ಟ್ನಲ್ಲಿ ನಡೆದದ್ದು?
ಸ್ಮಿತಾ, ಯಾಕಂದ್ರೆ ದರ್ಶನ್ ಮಧ್ಯಂತರ ಜಾಮೀನು ಕೊಟ್ಟಿರುವಂತ ರೀಸನ್ ಅದು. ಅಂದ್ರೆ ಇಮಿಡಿಯೇಟ್ಲಿ ದರ್ಶನ್ಗೆ ಆಪರೇಷನ್ ಆಗ್ಬೇಕು, ಅದರಲ್ಲೂ ಕೂಡ ಬೆನ್ನು ನೋವಿನ ತೀವ್ರತೆಯಿಂದ ಅವರಿಗೆ ಪಾರ್ಶ್ವವಾಯು ಅಂದ್ರೆ ಸ್ಟ್ರೋಕ್ ಕೂಡ ಬರುವಂತ ಸಾಧ್ಯತೆ ಇದೆ, ಲಕ್ವ ಹೊಡೆಯುವಂತ ಸಾಧ್ಯತೆ ಇದೆ. ಹೀಗಾಗಿ ಬೇಗನೆ ಅವರಿಗೆ ಆಪರೇಷನ್ ಮಾಡುವಂತ ಅಗತ್ಯ ಇದೆ. ಆ ಒಂದು ಮೆಡಿಕಲ್ ರಿಪೋರ್ಟ್ಸ್ ಇಂದ ಅವರಿಗೆ ಮಧ್ಯಂತರ ಜಾಮೀನು ಕೊಡ್ಬೇಕಂತೇಳಿ ಅವರ ಪರ ವಕೀಲರಾದಂತಹ ಸಿ.ವಿ. ನಾಗೇಶ್ ಅವರು ಅವತ್ತು ವಾದ ಮಂಡನೆ ಮಾಡುವಂತ ಕೆಲಸ ಮಾಡಿದ್ರು. ಇದೇ ಮೆಡಿಕಲ್ ಗ್ರೌಂಡ್ಸ್ ನ ಮೇಲೆ ಆಧಾರದ ಮೇಲೆ ಹೈಕೋರ್ಟ್ ನಲ್ಲಿ ಮಧ್ಯಂತರ ಜಾಮೀನು ನೀಡಿ ಆದೇಶವನ್ನ ನೀಡಲಾಗಿತ್ತು. ಈಗ 3 ವಾರಗಳ ಕಳೆಯಿತು, ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಅವರು ಸರ್ಜರಿಯ ಡೇಟ್ ಅನ್ನ ನಿಗದಿ ಮಾಡಿಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಪೊಲೀಸ್ ಅಂದ್ರೆ ಇಲ್ಲ ತನಿಖಾ ತಂಡಕ್ಕೆ ಒಂದಷ್ಟು ಅನುಮಾನಗಳು ಕೂಡ ದರ್ಶನ್ ಮೇಲೆ ಮೂಡಿದೆ. ಆ ಒಂದು ವಿಚಾರವನ್ನ ಇವತ್ತು ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆಯಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಮೆನ್ಷನ್ ಮಾಡುವಂತ ಕೆಲಸ ಮಾಡಿದ್ರು. ಈಗಾಗಲೇ ಜೊತೆಗೆ ಇವತ್ತು ಅಡಿಷನಲ್ ಚಾರ್ಜ್ ಶೀಟ್ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನೀಡುವಂತ ಕೆಲಸ ಮಾಡಿದ್ರು. ಹೊಸದಾಗಿ ಸೇರಿಸಿರುವಂತ ಅಂದ್ರೆ ಅಡಿಷನಲ್ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತ 20 ಸಾಕ್ಷಿಗಳ ಬಗ್ಗೆ ಆಗಿರ್ಬೋದು, ಜೊತೆಗೆ ದರ್ಶನ್ಗೆ ಸಂಬಂಧಪಟ್ಟಂತೆ ಒಂದೆರಡು 2 ಫೋಟೋಗಳೇನು ಹೊಸದಾಗಿ ರಿಕವರಿ ಆಗಿದೆ, ಆ ಒಂದು ಫೋಟೋಗಳ ಬಗ್ಗೆ ಮಾಹಿತಿ ನೀಡುವಂತ ಕೆಲಸ ಮಾಡಿದ್ರು. ಇದೆಲ್ಲದರ ಜೊತೆಗೆ ಈ ಒಂದು ವಿಚಾರವನ್ನ ಇಟ್ಕೊಂಡು ಅದರಲ್ಲೂ ಕೂಡ ಮಧ್ಯಂತರ ಜಾಮೀನನ್ನ ಯಾವ ಒಂದು ಕಾರಣದಿಂದ ಇವ್ರು ಕೇಳಿದ್ದಾರೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ವರದಿಯಲ್ಲಿ ಅವರು ಉಲ್ಲೇಖ ಮಾಡಿಲ್ಲ ಸರ್ಜರಿಯ ದಿನಾಂಕವನ್ನ ಅಂತ ಹೇಳಿ ಎಸ್ಪಿಪಿ ಅವರು ವಾದ ಮಾಡುವಂತ ಕೆಲಸ ಮಾಡಿದ್ರು. ಹೀಗಾಗಿ ಜೊತೆಗೆ ಆ ಒಂದು ಕಾರಣದಿಂದಾಗಿ ಅವರಿಗೆ ಜಾಮೀನು ಕೊಡಬಾರ್ದು, ದರ್ಶನ್ಗೆ ರೆಗ್ಯುಲರ್ ಜಾಮೀನು ಅನ್ನುವಂತ ವಾದವನ್ನ ಪ್ರಸನ್ನ ಕುಮಾರ್ ಅವರು ಮಂಡಿಸುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಇದರ ಜೊತೆಗೆ ಈ ಒಂದು ವಾದ ನಡೀತಿರುವಂತ ಸಂದರ್ಭದಲ್ಲಿಯೇ ಟಾಮಿ ಸಬಾಸ್ಟಿಯನ್ ಅಂದ್ರೆ ಪವಿತ್ರ ಗೌಡ ಅವರ ಪರ ವಕೀಲರು ಕೂಡ ತಮ್ಮ ಕಕ್ಷಿದಾರರ ಪರವಾಗಿ ಅಂದ್ರೆ ಆರೋಪಿತೆ A1 ಆರೋಪಿತೆ ಪವಿತ್ರ ಗೌಡ ಅವರ ಪರವಾಗಿ ವಾದ ಮಂಡನೆ ಮಾಡುವಂತ ಕೆಲಸ ಮಾಡಿದ್ರು. ಶನಿವಾರವೇ ಈ ಒಂದು ಜಾಮೀನು ಅರ್ಜಿಯನ್ನ ವಾದ ಮಂಡನೆ ಮಾಡಬೇಕಂತ ವಿಚಾರಣೆಯನ್ನ ನಡೆಸಬೇಕಂತೇಳಿ ನ್ಯಾಯಾಧೀಶರಿಗೆ ಮನವಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಎಲ್ಲಾ ಅರ್ಜಿಗಳನ್ನು ಕೂಡ 26ನೇ ತಾರೀಕಿಗೆ ವಿಚಾರಣೆಗೆ ಮುಂದೂಡಿ ನ್ಯಾಯಾಧೀಶರು ಸದ್ಯಕ್ಕೆ ಆದೇಶ ನೀಡುವಂತ ಕೆಲಸ ಮಾಡಿದರೆ ಈ ಮೂಲಕ ಎಲ್ಲಾ ಆರೋಪಿಗಳಿಗೂ ಕೂಡ ದರ್ಶನ್, ಪವಿತ್ರ ಗೌಡ ಮತ್ತೆ ಲಕ್ಷ್ಮಣ್ ಮತ್ತೆ ಅನುಕುಮಾರ್ ಸೇರಿದಂತೆ 5 ಆರೋಪಿಗಳಿಗೆ ಮುಂದಿನ 26ನೇ ತಾರೀಕುವರೆಗೂ ಕೂಡ ಜೈಲಿನ ವಾಸ ಇರುವಂತದ್ದಾಗಿದೆ. ಜೊತೆಗೆ ದರ್ಶನ್ಗೂ ಕೂಡ ಮತ್ತೆ ಮೇಲಿನಿಂದ ಮೇಲೆ ಟೆನ್ಷನ್ ಹೆಚ್ಚಾಗ್ತಿದೆ. ಯಾಕಂದ್ರೆ ಮಧ್ಯಂತರ ಜಾಮೀನು ಯಾವಾಗ ರದ್ದಾಗುತ್ತೆ ಅನ್ನುವಂತ ಟೆನ್ಷನ್ ಅಲ್ಲಿ ದರ್ಶನ್ ಕಾಲ ಕಳೆಯುವಂತಾಗಿದೆ. ಯಾಕಂದ್ರೆ ಇನ್ನೂ ಕೂಡ ಸರ್ಜರಿಯ ದಿನಾಂಕ ನಿಗದಿಯಾಗಿಲ್ಲ. ಈ ವಾರದ ಇಲ್ಲಿವರೆಗೂ ಆಗಿರುವಂತ ವೈದ್ಯಕೀಯ ವರದಿಯ ರಿಪೋರ್ಟ್ ಸಲ್ಲಿಸಿದ್ರು ಕೂಡ ಅಲ್ಲಿ ಇನ್ನೂ ಕೂಡ ಸ್ಪಷ್ಟವಾಗಿ ಸರ್ಜರಿಯ ದಿನಾಂಕ ಉಲ್ಲೇಖ ಮಾಡಿಲ್ಲ ಅನ್ನುವಂತ ಮಾಹಿತಿ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಹೀಗಾಗಿ ಮತ್ತೊಂದ್ ಕಡೆ ಅಡಿಷನಲ್ ಚಾರ್ಜ್ ಶೀಟ್ ಆಗಿರ್ಬೋದು, ಈ ಒಂದು ವೈದ್ಯಕೀಯ ವರದಿಗಳ ಎಲ್ಲವನ್ನು ಇಟ್ಕೊಂಡು ಮೇಲ್ಮನವಿ ಸಲ್ಲಿಸೋದಕ್ಕೆ ತನಿಖಾ ತಂಡ ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಹೋಗ್ತಿದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ನಲ್ಲಿ ಏನಾದ್ರೂ ಮೇಲ್ಮನವಿ ಸಲ್ಲಿಕೆಯಾಗಿ ಅಲ್ಲಿ ವಿಚಾರಣೆ ಆದ್ರೆ ಈ ಒಂದು ಆಧಾರದ ಮೇಲೆ ಅವರ ಒಂದು ಮಧ್ಯಂತರ ಜಾಮೀನನ್ನ ರದ್ದುಗೊಳಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ಒಂದು ಅಂಶ ಸಮಾಜಕ್ಕೆ ಬೇರೆ ರೀತಿಯಾದಂತಹ ಮೆಸೇಜ್ ಕೊಡಲಾಗ್ತದೆ. ಓರ್ವ ನಟ ಮತ್ತೆ ಪ್ರಖ್ಯಾತ ಧನ್ಯವಾದ ಮಾದೇಶ್ ಮಾಹಿತಿಗಾಗಿ.